ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮಗೆಲ್ಲ ಒಂದು ಖುಷಿ ವಿಚಾರ ಇದೆ. ಮಕ್ಕಳಿಗೆ ಅಂತ ಪೇರೆಂಟ್ಸು, ಟೀಚರ್ಸು, ಡಾಕ್ಟರ್ಸು, ಪೊಲೀಸು ನಾವೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಕತೆ ಹೊತ್ತು ತಂದಿದ್ದೀವಿ. ಹೇ ಮಗು, ನೀನೇ ಕಣೋ, ಕೂತ್ಕೊಳ್ಳಪ್ಪ. ಎಲ್ಲರೂ ಇಲ್ಲಿ ಕೇಳ್ತಾ ಇದ್ದೀರಾ ತಾನೇ? ಕತೆ ಶುರು ಮಾಡ್ಲಾ ಹಾಗಾದ್ರೆ? ಒಂದು ಊರಿನಲ್ಲಿ ಅನು ಮತ್ತೆ ದೀಪು ಅಂತ ಇಬ್ರು ಒಳ್ಳೆ ಸ್ನೇಹಿತರಿದ್ರು. ಅವರು 6ನೇ ತರಗತಿಯಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಓದ್ತಾ ಇದ್ರು. ತುಂಬಾ ಚುರುಕಾಗಿದ್ದ ಅನು ಮತ್ತು ದೀಪು ತಮ್ಮ ಶಾಲೆಗಳಲ್ಲಿ ನಡೆದ ಎಲ್ಲಾ ವಿಚಾರಗಳನ್ನು ತಮ್ಮಲ್ಲೇ ಚರ್ಚಿಸಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ರು. ಹೀಗಿರ್ಬೇಕಾದ್ರೆ ಒಂದಿನ ಬೆಳಗ್ಗೆ ಶಾಲೆಗೆ ಹೋಗುವಾಗ ಫುಟ್ಪಾತ್ ಕೆಳಗೆ ನಡ್ಕೊಂಡ್ ಬರ್ತಿದ್ದ ದೀಪುಗೆ ರಸ್ತೆಯಲ್ಲಿ ಯಾರೋ ಒಬ್ಬ ಸೈಕಲ್ ಸವಾರ ಗುದ್ದಿ ಅವನನ್ನು ಬೀಳ್ಸಲಿಂದ ಪರಾರಿ ಆಗ್ಬಿಟ್ಟ. ಹೆದರ್ಕೋಬೇಡಿ, ಅಪಾಯ ಏನೂ ಆಗ್ಲಿಲ್ಲ. ಆದ್ರೆ ಆ ಸಮಯದಲ್ಲಿ ಅವ್ರ ನಡುವಿನ ಮಾತುಕತೆ ಅಂತೂ ತುಂಬಾ ಸ್ವಾರಸ್ಯಕರವಾಗಿತ್ತು. ಅದು ಹೇಗಿತ್ತು ಅಂದ್ರೆ, ಅಯ್ಯೋ ದೀಪು, ಏನಾಯ್ತು? ಸೇಫ್ಟಿ ರೂಲ್ಸ್ ಫಾಲೋ ಮಾಡಬೇಕು ತಾನೇ? ಸೇಫ್ಟಿ ರೂಲ್ಸಾ? ಯಾವ ಸೇಫ್ಟಿ ರೂಲ್ಸು? ದೀಪು, ನಾವು ರೋಡ್ ಕ್ರಾಸ್ ಮಾಡಬೇಕಾದ್ರೆ ರೂಲ್ಸ್ ಫಾಲೋ ಮಾಡಬೇಕಂತೆ. ನಮ್ಮ ಸ್ಕೂಲಲ್ಲಿ ನಮಗೆ ಹೇಳ್ಕೊಟ್ಟಿದ್ದು ನಿಮಗೆ ಹೇಳ್ಕೊಟ್ಟಿಲ್ವಾ? ಇಲ್ಲ ಅನು, ನಿಮ್ಗೆ ಇದೆಲ್ಲ ಯಾರು ಹೇಳ್ಕೊಟ್ರು? ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ನಮ್ಮ ಸ್ಕೂಲಿಗೆ ಪ್ರಿಯಾಕ್ಕ ಮತ್ತೆ ರಾಜು ಅಣ್ಣ ಅಂತ ಇಬ್ರು ಬಂದಿದ್ರು. ಅವ್ರು ನಮಗಿದೆಲ್ಲ ಹೇಳ್ಕೊಟ್ರು. ಏನೇನು ಹೇಳ್ಕೊಟ್ರು ಗೊತ್ತಾ? ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ರು? ನನ್ನ ಹೆಸರು ಪ್ರಿಯಾ. ಹಾಯ್, ನನ್ನ ಹೆಸರು ರಾಜು. ನಾವು ಕೆಲವು ದಿನಗಳವರೆಗೆ ನಿಮ್ಮೊಂದಿಗೆ ಇರ್ತೇವೆ. ನಾವು ಶಾಲೆಯಲ್ಲಿ ತುಂಬಾ ವಿಷಯ ಕಲಿತೀವಿ. ಅದೇ ತರ ಬೇರೆ ಬೇರೆ ಸ್ಥಳಗಳಲ್ಲಿ ನಮ್ಮನ್ನ ನಾವು ಹೇಗೆ ಸೇಫ್ ಆಗಿ ಇಟ್ಕೊಬೇಕು ಅಂತ ತಿಳ್ಕೊಳ್ಳೋದು ಮುಖ್ಯ. ಅದನ್ನ ನಾವು ಈಗ ಕಲಿಯೋಣ. ಹಾಗಾಗಿ ನಮ್ಮ ಸುರಕ್ಷತೆ ಬಗ್ಗೆ ಹೋಗ್ತಾ ಹೋಗ್ತಾ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ನಾವು ಯಾವೆಲ್ಲ ಸಂದರ್ಭದಲ್ಲಿ ಸುರಕ್ಷಿತವಾಗಿರ್ಬೇಕು ಹೇಳಿ ನೋಡೋಣ. ರೋಡಲ್ಲಿ, ಕರೆಂಟ್ ಹತ್ತಿರ, ಚಾಕುಯಿಂದ, ಬೆಂಕಿ ಮತ್ತು ಗ್ಯಾಸ್ ಹತ್ತಿರ. ಹಾ, ನೀವು ಸರಿಯಾಗಿ ಹೇಳಿದೀರಾ. ನಾವು ಸೇಫ್ ಆಗಿ ಇರಬೇಕಾದ್ರೆ ನೀವು ಹೇಳಿದ ಹಾಗೆ ಎಲ್ಲ ಸನ್ನಿವೇಶಗಳಲ್ಲಿ ಸೇಫ್ಟಿ ರೂಲ್ಸ್ ಫಾಲೋ ಮಾಡಬೇಕು. ಹೌದು, ಈ ವಿಷಯಗಳ ಬಗ್ಗೆ ಇನ್ನೂ ವಿವರವಾಗಿ ಚರ್ಚೆ ಮಾಡೋಣ. ಇವಾಗ ನಾವು ಮೊದಲು ನಮ್ಮ ದೇಹದ ಬಗ್ಗೆ ತಿಳ್ಕೊಳ್ಳೋಣ. ನಾವು ನಮ್ಮ ದೇಹನ ಬಳಸ್ಕೊಂಡು ದಿನನಿತ್ಯ ತುಂಬ ಕೆಲಸಗಳನ್ನ ಮಾಡ್ತೀವಿ. ಉದಾಹರಣೆಗೆ ಊಟ ಮಾಡೋದು, ಸ್ನಾನ ಮಾಡೋದು, ಮತ್ತೆ ಬೇರೇನು ಮಾಡ್ತೀವಿ ಹೇಳಿ ನೋಡೋಣ. ಓದುವುದು, ತಿನ್ನೋದು, ಆಟ ಆಡುವುದು, ಮಲಗುವುದು. ಅದೇ ರೀತಿ ನಮ್ಮ ದೇಹವನ್ನು ಬೆಳೆಸ್ಕೊಂಡು ನಮಗೆ ಇಷ್ಟವಾಗುವ ಕೆಲಸಗಳನ್ನ ಸಹ ಮಾಡ್ತೇವೆ. ಅವು ಯಾವ್ಯಾವುದು ಅಂತ ಹೇಳ್ತೀರಾ? ಡ್ಯಾನ್ಸ್ ಮಾಡುವುದು, ಸಾಂಗ್ ಹಾಡೋದು, ಕ್ರಿಕೆಟ್ ಆಡುವುದು, ಡ್ರಾಯಿಂಗ್ ಮಾಡೋದು. ಹಾ, ಸರಿ. ಹಾಗಾದ್ರೆ ಈಗ ರಾಜು, ನೀನು ನೆರಳಲ್ಲಿ ಹಕ್ಕಿ ಮತ್ತೆ ಪ್ರಾಣಿಗಳನ್ನ ಮಾಡಿದೀಯಾ? ಹೌದಾ? ಅದೇ ಹೇಗೆ ಪ್ರಿಯಾ? ಬಾ ರಾಜು, ಅದು ಹೇಗೆ ಅಂತ ನಿಂಗೆ ತೋರಿಸ್ತೀನಿ. ಹೇ ಪ್ರಿಯಾ, ಏನ್ ಮಾಡ್ತಾ ಇದೀಯಾ? ವಾರ್ಮ್ ಅಪ್ ಮಾಡ್ತಿದ್ದೀನಿ. ನೀನು ಸಹ ನನ್ನ ಜೊತೆ ವಾರ್ಮ್ ಅಪ್ ಮಾಡು. ಮಕ್ಕಳೇ, ನೀವು ಕೂಡ ನಮ್ಮ ಜೊತೆ ವಾರ್ಮ್ ಅಪ್ ಮಾಡ್ತೀರಾ? ಅದೇ ರೀತಿ ಇನ್ನೊಂದು ಫನ್ ಆಕ್ಟಿವಿಟಿ ಮಾಡೋಣ. ಅದೇನಂದ್ರೆ ನಮ್ಮ ದೇಹದ ಸಹಾಯದಿಂದ ಬೇರೆ ಬೇರೆ ಶೇಪ್ಗಳನ್ನ ಹೇಗೆ ಮಾಡೋದು ಅಂತ. ಸರಿ, ಮಾಡು ನೋಡೋಣ. ನೋಡು, ನಾನು ಟ್ರಯಾಂಗಲ್ ಮಾಡ್ತಾ ಇದ್ದೀನಿ. ಹೇ ನೋಡಿಲ್ಲಿ, ನಾನು ಕೂಡ ಬರ್ಡ್ ಮಾಡಿದ್ದೀನಿ. ಮಕ್ಕಳೇ, ನೀವು ಕೂಡ ಟ್ರೈ ಮಾಡ್ತೀರಾ ಇದೇ ತರ?
ladies and gentlemen. Let's get ready to rumble! Hello, brother. ರಾಜು, ಈಗ ನಾವಿಬ್ರು ಸೇರಿ ಒಂದು ಶೇಪ್ ಮಾಡೋಣವಾ? ಸರಿ ಪ್ರಿಯಾ. ಮಕ್ಳೇ, ನೀವು ಕೂಡ ಇದೇ ತರ ಬೇರೆ ಬೇರೆ ಶೇಪ್ಗಳನ್ನೆಲ್ಲ ಟ್ರೈ ಮಾಡ್ತೀರಾ? ಮಕ್ಕಳೇ, ಇದೇ ರೀತಿ 2ಕ್ಕಿಂತ ಹೆಚ್ಚು ಜನ ಸೇರಿ ಕೂಡ ಗ್ರೂಪ್ನಲ್ಲಿ ಶೇಪ್ಗಳನ್ನ ಮಾಡ್ಬೋದು. ಅದು ಹೇಗಂದ್ರೆ, ದೀಪು, ನಮಗೆ ನಮ್ಮ ಸ್ಕೂಲಲ್ಲಿ ನಮ್ಮ ಬಾಡಿನ ಯೂಸ್ ಮಾಡಿಕೊಂಡು ತುಂಬ ಶೇಪ್ಸ್ಗಳನ್ನು ಮಾಡಿದ್ವಿ. ನನಗಂತೂ ಅದು ಸಖತ್ ಇಷ್ಟ ಆಯಿತು. ಹೌದಲ್ಲ, ಇಷ್ಟೊಂದು ಶೇಪ್ಸನ್ನು ನಮ್ಮ ಬಾಡಿಯಿಂದನೇ ಮಾಡ್ಬೋದು. ಹಲೋ ಮೈ ಬಡೀಸ್, ಎಲ್ಲರೂ ಈ ಆಕ್ಟಿವಿಟಿನ ಮಾಡಿದ್ರಲ್ವಾ? ಮಾಡಲಿಲ್ಲ ಅಂದರೂ ನೋಡಿದ್ರಿ ಅಲ್ವಾ? ಅನು ಸ್ಕೂಲ್ನಲ್ಲಿ ಹೇಗೆ ಪ್ರಿಯಾ ಮತ್ತು ರಾಜು ಬೇರೆ ಬೇರೆ ಶೇಪ್ಗಳನ್ನ ಮಾಡಿ ತೋರಿಸಿದ್ರು ಅಂತ. ನೀವು ಆಮೇಲೆ ಮಾಡಿ, ಪರವಾಗಿಲ್ಲ. ಈ ಆಕ್ಟಿವಿಟಿನ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಅಂದರೆ, ನಾವು ನಮ್ಮ ಕ್ಲಾಸ್ನಲ್ಲಿ ಕಂಫರ್ಟಬಲ್ ಆಗಿ ಫ್ರೆಂಡ್ಸ್ಗಳ ಜೊತೆ ಕೂತ್ಕೊಂಡು ಕ್ಲಾಸ್ಗಳ ಮೇಲೆ ಚೆನ್ನಾಗಿ ಗಮನ ಹರಿಸ್ಬಹುದು. ಮತ್ತು ನಮ್ಮ ಬಾಡಿನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಫನ್ ಆಕ್ಟಿವಿಟಿನ ಮಾಡ್ತಾ ನಮ್ಮ ಬಾಡಿನ ಕಂಟ್ರೋಲ್ ಮತ್ತು ಬ್ಯಾಲೆನ್ಸ್ ಆಗಿ ಇಟ್ಕೋಬಹುದು. ಈ ಕಾರ್ಯಕ್ರಮವು ಬೆಂಗಳೂರು ನಗರ ಪೊಲೀಸ್ ಇಲಾಖೆಯ ಸೇಫ್ ಸಿಟಿ ಯೋಜನೆಯ ಭಾಗವಾಗಿ ರೂಪುಗೊಂಡಿದೆ. ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಮಕ್ಕಳು ಮತ್ತು ಹದಿಹರೆಯದವರ ಮನೋವೈದ್ಯಶಾಸ್ತ್ರ ವಿಭಾಗ, ನಿಮ್ಹಾನ್ಸ್ ಇವರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ.